ಭಾರತ್ ಮಾತಾ ಕಿ ಇವತ್ತು ಹೊಸನಗರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ದಿನಗಳು ನಮಗೆಲ್ಲರೂ ಕೂಡ ನೆನಪಾಗ್ತಾ ಇದೆ. ಕಾರಣ ಏನು ಅಂದರೆ ನಮ್ಮ ಹೊಸನಗರ ಕ್ಷೇತ್ರ ಕಂದಾಯ ಕ್ಷೇತ್ರ ಆಗಿ ಉಳಿದಿದೆ. ಚುನಾಯಿತ ವಿಧಾನಸಭಾ ಕ್ಷೇತ್ರ ಆಗಿ ಏನು ಉಳಿಬೇಕಾಗಿತ್ತು ಅದು ನಾವು ಕಳ್ಕೊಂಡಿದ್ದೀವಿ. 1980ರಿಂದ 2008ವರೆಗೂ ಮಾತ್ರ ವಿಧಾನಸಭಾ ಕ್ಷೇತ್ರವಾಗಿ ಉಳಿತು. ಆಮೇಲೆ ನಮ್ಮ ಹೊಸನಗರ ಕ್ಷೇತ್ರ ಅರ್ಧ ಭಾಗ ಸಾಗರ ಕ್ಷೇತ್ರಕ್ಕೆ, ಇನ್ನು ಅರ್ಧ ಭಾಗ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಮತ್ತು ಶಿವಮೊಗ್ಗ ಗ್ರಾಮಾಂತರಕ್ಕೆ ಇನ್ನು ಕೆಲವು ಕ್ಷೇತ್ರಗಳು ಹೋಯಿತು. ಅಂದರೆ ಈ ರೀತಿ ಹರಿದು ಹಂಚು ಹೋಗುವಂಥ ಕೆಲಸ ನಮ್ಮ ಹೊಸನಗರದಲ್ಲಿ ಆಗಿದೆ. ಹಾಗಾಗಿ ಹೊಸನಗರಕ್ಕೆ ವಿಧಾನಸಭಾ ಕ್ಷೇತ್ರ ಆಗಬೇಕು, ನಮಗೂ ಕೂಡ ಚುನಾಯಿತ ಒಂದು ಪ್ರಾತಿನಿಧ್ಯ ನಮಗೆ ಸಿಗಬೇಕು. ಅದರ ಮುಖಾಂತರ ನಮ್ಮ ಹೊಸನಗರದಲ್ಲಿ ಇವತ್ತು ದೇಶಕ್ಕೋಸ್ಕರ ಸಮರ್ಪಣೆ ಆದಂಥ ಅನೇಕ ವಿಚಾರಗಳಿದೆ. ಅದು ಮುಳುಗಡೆ ಸಂತ್ರಸ್ತರು ಇರ್ಬೋದು, ಇವತ್ತು ದೇಶಕ್ಕೋಸ್ಕರ ಜೀವನ ತೆತ್ತಂಥ ಅನೇಕ ಮಹನೀಯರಿದ್ದಾರೆ. ಹಾಗಾಗಿ ಇವತ್ತು ನ್ಯಾಯವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮೆಲ್ಲರ ನಡೆದಾಡುವಂಥ ದೇವರಾದಂಥ ಮೂಲೆಗದ್ದೆ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಭೀಷ್ಮಾಚಾರ್ಯರು ಸನ್ಮಾನಿಸಿದ ಸ್ವಾಮಿರಾಯರು, ಹಿಂದೆ 3 ಬಾರಿ ಶಾಸಕರಾಗಿ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಹಿರಿಯರು, 95 ವರ್ಷದ ಚುರ ಯೌವನದ ಒಬ್ಬ ಯುವಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಆದರೆ ನಮಗೆ ನೋವಿದೆ ಇವತ್ತು ಅಂಥ ಹಿರಿಯರನ್ನು ಕೂಡ ಇವತ್ತು ಪಾದಯಾತ್ರೆ ಮಾಡಿಸೋ ಮುಖಾಂತರ ಇವತ್ತು ನಮ್ಮ ಹೊಸನಗರಕ್ಕೆ ನ್ಯಾಯವನ್ನು ಕೇಳುವಂಥ ಒಂದು ಅನಿವಾರ್ಯತೆ ಬಂತಲ್ಲ ಅನ್ನೋದು ನಮಗೆಲ್ಲರೂ ಕೂಡ ನೋವಿದೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಒಂದು ಪಾದಯಾತ್ರೆ ವಿಚಾರವನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಮತ್ತು ಕಾಯ್ದಾಗ ಇದು ಹೊಡಿಬೇಕು ಅಂತ ಹೇಳ್ತಾರೆ, ಆ ರೀತಿ ಇವತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಗಬೇಕು, ಮತ್ತು ಜನಸಂಖ್ಯೆ ಸೆನ್ಸಸ್ ಆಗಬೇಕು, ಮಹಿಳಾ ಮೀಸಲಾತಿಯನ್ನು ಜಾರಿ ತರಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಸಂಕಲ್ಪನೂ ಮಾಡಿದ್ದಾರೆ. ಹಾಗಾಗಿ ಇದು ಒಳ್ಳೆಯ ಒಂದು ಸೂಕ್ತವಾದಂಥ ಸಮಯ ಅವತ್ತು ಕೂಡ ಬಂದಿದೆ. ಹಾಗಾಗಿ ಇವತ್ತು ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಗೌರವಾನ್ವಿತ ನಿಕಟಪೂರ್ವ ಸಚಿವರಾದಂಥ ಹಾಲಪ್ಪನವರು, ನಮ್ಮ ಪಕ್ಷದ ಉಪಾಧ್ಯಕ್ಷರು, ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ಶಾಸಕರಾದಂಥ ಮಾಜಿ ಗೃಹ ಸಚಿವರಾದಂಥ ಜ್ಞಾನೇಂದ್ರ ಅವರು, ಮತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾದಂಥ ಕಲ್ಗೋಡು ರತ್ನಾಕರ್ ಅವರು, ದೇವಾನಂದ್ ಅವರು, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ವೀರೇಶ್ ಅವರು, ನಮ್ಮ ಸಾಹೇಬರಿದ್ದಾರೆ, ವರ್ತೇಶ್ ಇದ್ದಾರೆ, ಚಾಬು ಸಾಹೇಬರಿದ್ದಾರೆ, ತಾಲೂಕು ವಕೀಲರ ಸಂಘ ಇವತ್ತು ಕೋರ್ಟೆ ಇವತ್ತು ಕಲಾಪವನ್ನು ಬಹಿಷ್ಕಾರ ಮಾಡಿ ಇವತ್ತು ಎಲ್ಲ ವಕೀಲರು ಕೂಡ ಇವತ್ತು ಭಾಗವಹಿಸಿದ್ದಾರೆ, ರೈತ ಸಂಘ ಪಾಲ್ಗೊಂಡಿದೆ. ಹಾಗೆ ಪಕ್ಷ ಜಾತಿ ಧರ್ಮ ಎಲ್ಲದೂ ಕೂಡ ಮೀರಿ ಇವತ್ತು ಈ ಒಂದು ಯಶಸ್ಸಿನ ಒಂದು ಹೋರಾಟಕ್ಕೆ ಪಾದಯಾತ್ರೆ ಮಾಡುವಂಥ ಒಂದು ಪ್ರಯತ್ನ ಇವತ್ತು ಆಗಿದೆ. ನಿನ್ನೆ ನಗರದಿಂದ ಶುರುವಾದಂಥ ಹೋರಾಟ ಇವತ್ತು ರಿಪ್ಪನ್ಪೇಟೆಗೆ ಇವತ್ತು ಬರ್ತಾ ಇದೆ. ಇಂಥ ಒಂದು ಇಳಿ ವಯಸ್ಸಿನಲ್ಲಿ ನಮ್ಮ ಗುರುಗಳಿರ್ಬೋದು, ನಮ್ಮ ಸ್ವಾಮಿರಾಯರಿರ್ಬೋದು, ನಿನ್ನೆ ಸುಮಾರು 25-30 ಕಿಲೋಮೀಟ್ರು, ಇವತ್ತು 25-30 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನನ್ನ ಕರ್ತವ್ಯ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಮತ್ತು ಈ ವಿಚಾರವನ್ನು ಸಂಬಂಧಪಟ್ಟಂಥವ್ರಿಗೆ ಮುಟ್ಟಿಸುವಂಥ ದಿಕ್ಕಿನಲ್ಲೂ ಕೂಡ ಈ ಭಾಗದ ಶಾಸಕರಂಥ ಗೋಪಾಲಕೃಷ್ಣ ಬೇಳೂರು ಅವರಿರ್ಬೋದು, ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಮಧು ಬಂಗಾರಪ್ಪನವ್ರು ಇರ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವರೆಲ್ಲರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ಇದೆ. ಹಾಗೆ ಇಬ್ಬರು ಕೈ ಜೋಡಿಸಿ ಈ ಒಂದು ಹೋರಾಟಕ್ಕೆ ಒಂದು ಗೌರವ ಸಿಗುವಂಥ ದಿಕ್ಕಿನಲ್ಲಿ ನಾಳೆ ನಮಗೆ ಉತ್ತರ ಸಿಗಬೇಕು. ಹಾಗಾಗಿ ನಾಳೆ 15, 16, 17 ವಿಶೇಷವಾದಂಥ ಪಾರ್ಲಿಮೆಂಟನ್ನು ಕೂಡ ಲೋಕಸಭೆಯನ್ನು ಕೂಡ ಕರೆದಿದ್ದಾರೆ, ಅಧಿವೇಶನವನ್ನು ಕರೆದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ನಾಳೆ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಧ್ವನಿ ಎತ್ತಿಗೂ ಕೂಡ ಒಂದು ಶಕ್ತಿಯನ್ನು ಇವತ್ತು ನಮ್ಮ ಗುರುಗಳು ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಿ. 100ಕ್ಕೆ 100 ಯಾವ ರೀತಿ ಈಶಾನ್ಯ ರಾಜ್ಯಗಳು ಏನಿದೆ ಜಿಯೋಗ್ರಫಿಕಲಿ ಸಣ್ಣದಿದ್ರು, ಇದು ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ದೊಡ್ಡದಿದ್ರೂ ಕೂಡ ಜನಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಅಲ್ಲಿ ವಿಧಾನಸಭಾ ಕ್ಷೇತ್ರವಾರು ಹೆಚ್ಚಿಗೆಯನ್ನು ಕೊಡುವಂಥ ಕೆಲಸಗಳು ಮೇಘಾಲಯ ಇರ್ಬೋದು, ಗುಡ್ಡಗಾಡು ಪ್ರದೇಶ ಇರ್ಬೋದು, ಆ ಕಡೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಮಲೆನಾಡು, ಇಡೀ ನಮ್ಮ ಪಶ್ಚಿಮ ಘಟ್ಟದ ಭಾಗ, ನಮ್ಮ ಹೊಸನಗರ, ನಮ್ಮ ಸಾಗರ, ನಮ್ಮ ತೀರ್ಥಹಳ್ಳಿ 3 ವಿಧಾನಸಭಾ ಕ್ಷೇತ್ರ ಒಂದೇ. ಇನ್ನು ಉಳಿದಂಥ ಇಡೀ ಶಿವಮೊಗ್ಗ ಜಿಲ್ಲೆಯ ಜಿಯೋಗ್ರಫಿಕಲ್ ಸ್ಟ್ರಕ್ಚರು ಕೂಡ ಒಂದೇ. ಅಷ್ಟು ದೊಡ್ಡ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಇಲ್ಲಿದೆ. ಆದರೆ ಚುನಾಯಿತ ಪ್ರತಿನಿಧಿಗಳು ಕೇವಲ 2 ಮಾತ್ರ. ಹಾಗಾಗಿ ಇದು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇವತ್ತು ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ಹಿರಿಯರಂಥ ಸ್ವಾಮಿರಾಯರ ನೇತೃತ್ವದಲ್ಲಿ
ಇವತ್ತು ಪಕ್ಷಾತೀತವಾಗಿ BJP, ಕಾಂಗ್ರೆಸ್ಸು, JDS, ರೈತ ಸಂಘ ಮತ್ತು ಎಲ್ಲ ಧರ್ಮಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಸೇರಿ ಇವತ್ತಿನ ಒಂದು ಹೋರಾಟದ ಒಂದು ಹೆಜ್ಜೆ ನೀಡೋಂಥ ಕೆಲಸ ಆಗಿದೆ. ಇದಕ್ಕೆ ನ್ಯಾಯ ಸಿಗಬೇಕು. ಆ ದಿಕ್ಕಲ್ಲಿ ಸೇತುವೆಯಾಗಿ ನಾವಾಗಲಿ, ಜಿಲ್ಲಾ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಮಾಜಿ ಚುನಾಯಿತ ಪ್ರತಿನಿಧಿಗಳಾಗಲಿ ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ